सिद्धि बुद्धि श्रीपति सकल शास्त्र विद्या कुलपति आदि पूजे गधिपति संकष्टहरा गणपति ईशपुत्र निनगे वंदने। ಸನ್ಮಾನ್ಯ ಶಾಸಕ ರಘುಮೂರ್ತಿ ಅವರಿಂದ ಕೆಂಪೇಗೌಡರ ಜಯಂತಿಯ ಕುರಿತು ಮಾತಿನ ಉತ್ತಮವಾದ ಅಭಿಪ್ರಾಯ ಹಾಗೂ ತಮ್ಮ ಅನಿಸಿಕೆ ತಿಳಿಸಿದರು. ಮತ್ತು ತಾಲೂಕಿನ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದಂಥ ನಮ್ಮ ಗದ್ದೆ ವೆಂಕಟೇಶ್ವರ, ಈ ಸಮಾಜದ ಮುಖಂಡರು ಮತ್ತು ತಾಲೂಕಿನ ಸಮಾಜದ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಮಾನ್ಯ ಶ್ರೀ ಚಂದ್ರಕೇಶ್ವರ ಅವರೇ, ಈ ಕಾರ್ಯಕ್ರಮವನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿರುತ್ತವರು ಸಮಾಜದ ಮುಖಂಡರು ಮತ್ತು ನಿವೃತ್ತ ಪ್ರಾಂಶುಪಾಲರು, ಆತ್ಮೀಯರಾದಂಥ ಮಾನ್ಯ ಶ್ರೀ ಶಿವಲಿಂಗೇಶ್ವರ ಅವರೇ, ಹಿರಿಯರಾದಂಥ ಸಮಾಜ ಮುಖಂಡರಾದಂಥ ಶಿವಣ್ಣ ಅವರೇ, ಇನ್ನೊಬ್ಬ ಸಮಾಜದ ಮುಖಂಡರಾದಂಥ ಚಂದ್ರಣ್ಣ ಅವರೇ, ನಮ್ಮ ಮಾಲಿಂಗಪ್ಪನವರು ಸಮಾಜದ ಮುಖಂಡ ಮಾಲಿಂಗಪ್ಪನವರು, ನಗರಸಭೆಯ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ಮಹೇಶ್ ಅವರೇ, ಸಮಾಜದ ಮುಖಂಡರಾದಂಥ ಬಿಜೆ ಗೌಡವರು, ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರಾದಂಥ ರವಿಸ್ವಾಮಿ ಅವರು, ಇಲ್ಲಿ ಸಮಾಜದ ಹಿರಿಯ ಮುಖಂಡರು, JDS ಪಕ್ಷದ ಮುಖಂಡರಾದಂಥ ಅಧ್ಯಕ್ಷರಾದಂಥ ಆನಂದರವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮಾಜಿ ಕೌನ್ಸಿಲರ್ ಅವರಾದಂಥ ದೀಪಕ್ ಅವರೇ, ಗಿರೀಶ್ ಅವರೇ, ಮತ್ತು ಸ್ವಾಗತ ಭಾಷಣ ಮಾಡಿದಂಥ ನಿವೃತ್ತ ಪ್ರಾಂಶುಪಾಲ ಅವರು ಕೂಡ ರಮೇಶ್ ಅವರೇ, ಮತ್ತು ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರೇ, ಎಲ್ಲ ಸಾರ್ವಜನಿಕರೇ ಮತ್ತು ಮಾಧ್ಯಮದ ಸ್ನೇಹಿತರು, ಈಗಾಗಲೇ ಕಾರ್ಯಕ್ರಮವನ್ನು ನಾವು ಸರ್ಕಾರದ ವತಿಯಿಂದ ಏನು ಇವತ್ತು ನಾವೆಲ್ಲ ಇಡೀ ಬೆಂಗಳೂರು ಸೇರಿ ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ, ಎಲ್ಲ ತಾಲೂಕಿನಾದ್ಯಂತ ನಾವು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವವಾಗಿ ನಮ್ಮ ತಾಲೂಕು ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ಕುರಿತು ಈಗಾಗಲೇ ನಮ್ಮ ಶಿವಲಿಂಗಂ ಸರ್ ಅವರು ಬಹಳಷ್ಟು ವಿವರವಾಗಿ ಏನು ಹುಟ್ಟಿನಿಂದ ಹಿಡಿದು ಅವರ ಅಂತ್ಯದವರೆಗೆ ಅವರು ಮಾಡಿದ ಸಾಧನೆಗಳನ್ನು, ಅವರೆಲ್ಲ ಪೂರ್ವ ವೃತ್ತಾಂತವನ್ನು ಎಲ್ಲ ತಿಳಿಸಿದ್ದಾರೆ. ಅದಕ್ಕೆ ಮತ್ತೆ ನಮ್ಮ ಆನಂದರವರು, ನಮ್ಮ ಚಂದ್ರಕೇಶ್ ಅವರು ಕೂಡ ಮಾತನಾಡಿದ್ದಾರೆ, ಮತ್ತು ಗದ್ದೆ ವೆಂಕಟೇಶ್ವರ ಕೂಡ ಇನ್ನೂ ಮಾತನಾಡೋದಿದ್ರು ಬಹಳಷ್ಟು ಜನ ಮಾತನಾಡಿದ್ದಾರೆ, ಸಮಾಜ ಮುಖಂಡರಿರ್ಬೋದು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಆದರೆ ಒಂದು ಈ ಸಂದರ್ಭದಲ್ಲಿ ನಾವು ಇವತ್ತು ಚರ್ಚೆ ಮಾಡೋದಷ್ಟೇ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಏನಿದೆ, ಬೆಂಗಳೂರಿನ ನಿರ್ಮಾತರು ದಿವಂಗತ ನಾಡಪ್ರಭು ಕೆಂಪೇಗೌಡ. ಹಾಗಾಗಿ ಎಲ್ಲ ಅವರು ಮಾಡಿದ ಸಾಧನೆ ಬಹುಶಃ ನಮ್ಮ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಏನು ಗಾತ್ರದಲ್ಲಿ ಇದಕ್ಕಿಂತ ಒಂದು ನಗರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ಇಡೀ ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಜೊತೆಗೆ ಪ್ರಪಂಚದ ಬೇರೆ ಬೇರೆ ದೇಶದವರು ಕೂಡ ಬೆಂಗಳೂರು ಅಂದರೆ ಭಾರತ ದೇಶದಲ್ಲಿ ಬೆಂಗಳೂರನ್ನ ಗುರುಸಂತ ಕೆಲಸ ನಮ್ಮ ನಾಡಪ್ರಭು ಕೆಂಪೇಗೌಡರು ಮಾಡಿದರೆ ಅತಿಶಯೋಕ್ತಿ ಆಗಿದೆ. ಯಾಕಂದರೆ ಅವರ ಎಲ್ಲ ಯೋಜನೆಗಳು ಬಹಳಷ್ಟು ಜನ ರಾಜರು ಬಹಳಷ್ಟು ಜನ ಹೋಗಿದ್ದಾರೆ. ಆದರೆ ಅದರಲ್ಲಿ ಕೆಲವರೇ ಮಾತ್ರ ನಾವು ಅವರ ಕೆಲಸದಿಂದ ನಾವು ಅದನ್ನು ಗುರುಸಂತದ್ದು ಕೆಲಸ. ಏನು ಬೆಂಗಳೂರು ಬಹುಶಃ ಈ ಭೂಮಿ ಏನು ಎಲ್ಲಿವರೆಗೆ ಇರ್ತದೆ, ಈ ಕಲಿಯುಗ ಅಂತ ನಾವು ಭಾವಿಸಿದ್ದೀವಿ, ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಬೆಂಗಳೂರು ಇರ್ತದೆ. ಆ ಬೆಂಗಳೂರು ಎಲ್ಲಿವರೆಗೆ ಇರ್ತದೆ ಅವಾಗ ಕೆಂಪೇಗೌಡರು ಕೂಡ ಜೀವಂತವಾಗಿರ್ತಾರೆ, ಯಾಕಂದ್ರೆ ಅವರು ಮಾಡಿದ ಸಾಧನೆ. ಹಾಗಾಗಿ ಅವರು ಯಾವಾಗ ಬಹಳಷ್ಟು
ಯೋಜನಾಬದ್ಧವಾಗಿ ಯಾವ ರೀತಿಯಾಗಿ ಒಂದು ನಗರವನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು, ಕೆರೆ ಕಟ್ಟೆಗಳಿರ್ಬೋದು, ಪ್ರದೇಶಗಳಿರ್ಬೋದು, ಜನಸಾಮಾನ್ಯರಿಗೆ ಯಾವ ಜನ ಯಾವ ಕಸು ಮಾಡ್ತಾರೆ ಆ ಪ್ರದೇಶಗಳ ಹೆಸರನ್ನು ಇಟ್ಟು ಅವರಿಗೆ ಉಪಯೋಗ ಮಾಡುವಂಥ ಕೆಲಸಗಳಿರ್ಬೋದು, ಅವರ ಎಲ್ಲ ಸಾಧನೆಗಳಲ್ಲಿ ನಾವು ನೋಡ್ಬೋದು ಅಂತ ಕೆಂಪೇಗೌಡರ ಜಯಂತಿ ಇವತ್ತು ಆಚರಣೆ ಮಾಡ್ತಾರೆ. ಈಗಾಗಲೇ ಗದ್ದೆ ಸಂಘಟನೆ ಸುಮಾರು 46 ಜಯಂತಿಗಳನ್ನ ಸರ್ಕಾರದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆ ಯೋಜನೆ ಒಂದೊಂದೇ ಈಗಾಗಲೇ ಕಳೆದ ಒಂದು 15 ವರ್ಷಗಳಿಂದ 13 ವರ್ಷಗಳಿಂದ ನಮ್ಮ ಮೊದಲು ಎಲ್ಲ ಕೆಲವೇ ಜಯಂತಿಗಳಿಗೆ ಸೀಮಿತ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ 13ರಿಂದ 18ವರೆಗೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದ್ದು ಎಲ್ಲ ಜಾತಿ ಜನಾಂಗದ ಸಾಂಸ್ಕೃತಿಕ ನಾಯಕರನ್ನ ಉಳಿಸಿ ಅವ್ರಿಗೆ ಆದ ಅವರ ವಿಶೇಷವಾದ ದಿನದಂದು ಅವರ ಜಯಂತಿಗಳನ್ನ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಹೆಮ್ಮೆ ಪಡುವಂಥ ವಿಷಯವಿಲ್ಲ. ಯಾಕಂದ್ರೆ ಯಾವುದೇ ಒಂದು ಜನಾಂಗದಲ್ಲಿ ಸಾಂಸ್ಕೃತಿಕ ನಾಯಕ ಹೋದಾಗ ಅವ್ರ ಇತಿಹಾಸವನ್ನು ನೋಡಿದಾಗ ಇಂಥರ ಇದರಲ್ಲಿ ಇರ್ತಿದ್ದೀನಿ. ಯಾಕಂದ್ರೆ ನಾವೆಲ್ಲರೂ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತನಷ್ಟೇ ನೆನಪಿಡ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ನಮ್ಮನ್ನ ನಾವು ಗುರುಸ್ಬೇಕಾದ್ರೆ ಇಂಥ ಒಬ್ಬ ಮಹನೀಯರನ್ನ ಜೊತೆಲಿ ಆ ಒಂದು ಇತಿಹಾಸವನ್ನ ನೋಡಿದಾಗ ನಮ್ಗೆಲ್ಲರಿಗೂ ಕೂಡ ಅರಿವಾಗ್ತದೆ. ಹಾಗಾಗಿ ಇಂಥ ಜಯಂತಿಗಳು ಯಾವುದೇ ಒಬ್ಬ 46 ಜಯಂತಿಗಳಲ್ಲಿ ಯಾರನ್ನೇ ತಗೊಂಡು ಕೂಡ ನಾವೆಲ್ಲ ಜಾತಿ ಜನಕ್ಕೂ ಬೇಕಾದಂತ ಕೆಲಸಗಳು ಮಾಡಿದ್ದಾರೆ. ಯಾವ ರೀತಿಯಾಗಿ ಧರ್ಮಗಳು ಇದಾವೆ, ಎಲ್ಲ ಧರ್ಮಗಳು ಹೇಳಂಥದ್ದು, ಆ ನೀತಿ ಮಾರ್ಗ ಹೇಳಂಥದ್ದು, ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬದುಕಬೇಕು, ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಎಲ್ಲಾ ರೀತಿಯಾದ ಒಂದು ಧರ್ಮಗಳು ಏನ್ ಹೇಳ್ತದೆ, ಆ ಮಾನವೀಯ ಮೌಲ್ಯಗಳು ಏನ್ ಹೇಳ್ತದೆ, ಎಲ್ಲ ಧರ್ಮಗಳು ಹೇಳ್ತಾರೆ. ಅದೇ ರೀತಿ ಎಲ್ಲ ಮಾನವೀಯರು ಕೂಡ ಅದರಲ್ಲಿ ಕೆಂಪೇಗೌಡರು ಅವರೊಬ್ಬ ರಾಜರಾಗಿ ಶಾಶ್ವತವಾಗಿ ಬದುಕಿದ್ದಾರೆ. ಖಂಡಿತವಾಗ್ಲೂ ಇಂಥ ಒಂದು ಜಯಂತಿಯನ್ನ ನಾವು ಇವತ್ತು ಇಲ್ಲಿ ನಾವೆಲ್ಲ ನೆನೆಸ್ತಾ ಅವರೆಲ್ಲರಿಗೂ ಕೂಡ ಏನು ಅಭಿವೃದ್ಧಿಯ ಚಿಂತನೆಯಾಗಿದ್ದಾರೆ, ಅಭಿವೃದ್ಧಿಯ ಪರ ಯಾರಿದ್ದಾರೆ, ಜೊತೆಗೆ ಬೇರೆ ಜವಾಬ್ದಾರಿ ಸ್ಥಾನಗಳಲ್ಲಿ ಯಾರಿರ್ತಾರೆ ಅವರೆಲ್ಲರೂ ಕೂಡ ಅವರು ಮಾದರಿ. ಅವರನ್ನ ನೋಡಿ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿರ್ತಾರೆ. ಈಗಿನ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಕರ್ತವ್ಯ ಬಹಳಷ್ಟು ಮುಖ್ಯ. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಥ ರಾಜ ಮಹಾರಾಜರ ಆಡಳಿತವನ್ನು ನೋಡಿ ಜನರಿಗೆ ಯಾವ ರೀತಿಯಾದ ಸೌಲಭ್ಯಗಳನ್ನ ಒದಗಿಸಬೇಕು, ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಅವರ ಚಿಂತನೆಗಳ ಆಗಿನ ವ್ಯವಸ್ಥೆನಲ್ಲಿ ಮಾಡ್ತಾ ಇದ್ರು. ಈಗಿನ ಸರ್ಕಾರಗಳು, ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ, ಯಾವುದೇ ಪಕ್ಷದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಂತವರು ಅದನ್ನ ಜೊತೆಗೆ ವಿರೋಧ ಪಕ್ಷಗಳಿರ್ತಕ್ಕಂಥವ್ರು ಈಗಿನ ಒಂದು ವ್ಯವಸ್ಥೆ ಬೇರೆ ಬೇರೆ ರೀತಿಯಲ್ಲಿ ಹೋಗಿದೆ ರಾಜಕೀಯ ವ್ಯವಸ್ಥೆ. ಆದರೂ ಕೂಡ ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಬಹುಶಃ ಈ ಜನಾಂಗದ ಈ ದೇಶ, ಈ ಕರ್ನಾಟಕದಲ್ಲಿ ನನಗೆ ಇದರಲ್ಲಿ ಪ್ರಕಾರ 24 ಮುಖ್ಯಮಂತ್ರಿಗಳಲ್ಲಿ ಈ ಜನಾಂಗದ ವಿಶೇಷವಾಗಿ ಒಕ್ಕಲಿಗ ಸಮಾಜದ ಮುಖ್ಯಮಂತ್ರಿಗಳು 6 ಜನ ಆಗಿದ್ದಾರೆ. ಈ ಕೆಂಗಲ್ ಅಂತ ನಮ್ಮ ದಿವಂಗತ ಎಸ್ ಎ ಕೃಷ್ಣಾದಿಯಾಗಿ, ಎಚ್ ಡಿ ದೇವೇಗೌಡರು ಆಗಿಯಾಗಿ, ಕುಮಾರಸ್ವಾಮಿ ಅವರು, ಜೊತೆಗೆ ನಮ್ಮ ಸದಾನಂದ ಅವರು, ಈಗ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್. ಹಾಗಾಗಿ 25% ಬಹುಶಃ 25% ಈ ಒಂದು ಈಗ 24 ಮುಖ್ಯಮಂತ್ರಿಗಳ 6 ಜನ ಮುಖ್ಯಮಂತ್ರಿಗಳು ದೀರ್ಘಕಾಲದವರೆಗೆ ಅವರೇ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧ ಕಟ್ಟಿದಂಥವರು ಕೆಂಗಲ್ ಹನುಮಂತೇವರು. ಬಹುಶಃ ಈಗ ಮತ್ತೆ ಆಮೇಲೆ ಎಸ್ ಎಂ ಕೃಷ್ಣ ಅವರು ITBT ಕ್ಷೇತ್ರ ಮತ್ತೆ ನಮ್ಮ ಈಗಿನ ಮುಖ್ಯಮಂತ್ರಿಗಳನ್ನ ಬಹುಶಃ ನೀವೆಲ್ಲ ನೋಡಿದ್ರ. ಮತ್ತೆ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಈ ದೇಶದಲ್ಲಿ ಜನಾಂಗಗಳು ಪ್ರಧಾನಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಇವರೆಲ್ಲ ಇತಿಹಾಸದಲ್ಲಿ ಉಳಿದಂಥವ್ರು. ಬಹುಶಃ ನಮ್ಮ ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದೀರ್ಘಕಾಲದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ನಮ್ಮ ಹೈಕಮಾಂಡ್ನ ನಮ್ಮ ಪಕ್ಷದ ಆದೇಶ ಜೊತೆಗೆ ಪಕ್ಷದ ನಡೆಸಿದೆ ಇವೆಲ್ಲ ಅನುಸರಿಸಿ ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ಅವರೇ ಆದ ರೀತಿಯಲ್ಲಿ ಅವರೇ ಆದ ಒಂದು ರೀತಿ
ರೀತಿಯಲ್ಲಿ ಆಡಳಿತವನ್ನು ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ರಾಜ್ಯದಲ್ಲಿ ಜನರು ಏನು ನಿರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಆಡಳಿತವನ್ನು ನೀಡಿ ಈ ಜನಾಂಗದ ಈ ಒಂದು ರಾಜ್ಯದ ಜನರಿಗೆ ಒಂದು ನೆಮ್ಮದಿಯ ಜೀವನ ಇಂತಹ ಒಂದು ವ್ಯವಸ್ಥೆನಲ್ಲಿ ಖಂಡಿತ ಉತ್ತಮವಾದ ಸರ್ಕಾರ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ನೀಡ್ತಾ ಖಂಡಿತವಾಗ್ಲೂ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ ಆಶಿಸ್ತಾ ಹಾಗಾಗಿ ಆಶಿಸ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಜೊತೆಗೆ ಜನಾಂಗದವ್ರು ಮಾತನಾಡುವ ಶಿವಲಿಂಗಪ್ಪರ್ ಇರ್ಬೋದು, ಮಹೇಶ್ವರ್ ಇರ್ಬೋದು, ರಾಮದಾಸ್ ಇರ್ಬೋದು, ಈ ಒಂದು ಚಳ್ಳಕೆರೆ ಕ್ಷೇತ್ರದಲ್ಲಿ ಬಹುಶಃ ಬೇರೆ ಬೇರೆಯವರು ಏನು ನಮ್ಮ ಸರ್ಕಾರಗಳಾಗಿದ್ದಾವೆ ಸ್ಟ್ಯಾಚ್ಯೂಗಳಾಗಿದ್ದಾವೆ ಅದಕ್ಕೆ ಕೆಲವರು ರಾಜಕಾರಣ ಟೀಕೆಗಳು ಮಾಡ್ತಾರೆ. ಇಲ್ಲಿ ನಾವು ಟೀಕೆಗಳು ಮಾಡ್ತಾರಂತಲ್ಲ, ಟೀಕೆಗಳು ಮಾಡೋದು ಹೆಚ್ಚಬೇಕಂತಲ್ಲ, ಆದರೆ ಒಂದು ವ್ಯವಸ್ಥೆನಲ್ಲಿ ಯಾಕಂದ್ರೆ ಈಗಾಗಲೇ ನಾವು 46 ಜಯಂತಿ ಮಾಡ್ತೀವಿ, ಕೆಲವು 46 ಜಯಂತಿ ಮಾಡೋದಕ್ಕೂ ಟೀಕೆ ಮಾಡ್ತಾರೆ. ಇದೇ ಕೆಲಸ ಏನಪ್ಪ ಬರೀ ಅದನ್ನೇ ಮಾಡ್ತಾರೆ, ಜಯಂತಿ 46 ಜಯಂತಿ ಆಗ್ತದೆ, ಬರೀ ಅಧಿಕಾರಿ ಅದೇ ಕೆಲಸ ಮಾಡೋದು. ಆದ್ರೆ ಒಂದು ದಿವಸ 1 ಗಂಟೆ 2 ಗಂಟೆ ಏನು ಭಾಳ ಆ ಟೈಮಲ್ಲಿ ಮಾಡಲ್ಲ. ಆದರೆ ನಾವು ಕೂಡ ಸರ್ಕಾರಗಳನ್ನ ನಿರ್ವಹಿಸಿರೋದು ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ರೀತಿಯಲ್ಲಿ ಅವರನ್ನ ನೋಡಿದ್ರೆ ಇವ್ರು ಯಾರಂತ ಹೇಳಿ, ಯಾಕಂದ್ರೆ ಯಾರು ಕೂಡ ಓದೋದಿಲ್ಲ. ಆದ್ರೆ ಅವ್ರು ನೋಡಿದಾಗ ಕೆಲವರು ಕಡೆ ಮಹಾತ್ಮರು ಮಾಡಿದಂಥ ಕಾರ್ಯ ಸಾಧನೆಗಳ ಬಗ್ಗೆ ನಾವು ನೋಡಿದಾಗ ಅನಿಸ್ತದೆ. ಹಾಗಾಗಿ ಈಗಾಗಲೇ ಮೇನ್ ಸರ್ಕಾರಗಳಲ್ಲಿ ಮೇನ್ ರೋಡ್ಗಳಲ್ಲಿ ಬಹಳಷ್ಟು ಆಗಿದೆ. ಖಂಡಿತವಾಗ್ಲೂ ಕೆಂಪೇಗೌಡ ಸರ್ಕಲ್ ಕೂಡ ಅತ್ಯವಶ್ಯ. ಯಾಕಂದ್ರೆ ಬೆಂಗಳೂರು ನಿರ್ಮಾಣ ಮಾಡಿದಂಥ ಮಹಾತ್ಮ ರಾಜ ರೀತಿಯಲ್ಲಿ ರಾಜರಾಗಿ ಯಾವ ರೀತಿಯಾಗಿ ಆಡಳಿತ ಮಾಡಬೇಕಂತ ವ್ಯಕ್ತಿಗೆ ಖಂಡಿತವಾಗ್ಲೂ ಸೂಕ್ತವಾದ ಸರ್ಕಾರ ಮಾಡಬೇಕು. ಆದರೆ ನಾನು ಹೇಳೋದು ಇಷ್ಟೇ, ಯಾವುದೋ ಒಂದು ಕೆಲಸನ ಯಾವುದೋ ಸಂದರ್ಭದಲ್ಲಿ ಕೊಟ್ಟಿರ್ಬೋದು, ಭಾಳ ಮುಖೇಶ್ವರ ಹೇಳ್ತೀವಿ ಭಾಳ ಸಾರಿ ಗೊತ್ತಿರುತ್ತೆ, ಅದನ್ನು ಫಾಲೋ ಮಾಡಬೇಕು. ಜೊತೆಗೆ ನನ್ನ ಇಲ್ಲಿ ಈಗ ಕೆಲವೊಂದನ್ನ ಅಪ್ಲಿಕೇಶನ್ ಅಡ್ವಾನ್ಸ್ ಆಗಿ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಕೊಟ್ಟ ತಕ್ಷಣ ಇದನ್ನು ಹೇಳ್ತಾರಂತ ಖಂಡಿತ ಪಾಸ್ ಮಾಡಿ, ಯಾಕಂದ್ರೆ ಸೀನಿಯಾರಿಟಿ ಕೂಡ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ನೀವು ಎಲ್ಲಿ ಈಗಾಗಲೇ APMC ಹತ್ರ ಏನಿದೆ ಅದನ್ನು ಕೊಡಂತ ಕೆಲಸ ಮಾಡಿ ಅದನ್ನ ನಿರಂತರವಾಗಿ ಸ್ವಲ್ಪ ಪ್ರೊಸೆಸ್ ಮಾಡಬೇಕು. 5-6 ತಿಂಗಳಾಗುತ್ತದೆಲ್ಲ. ಯಾಕಂದ್ರೆ ಕೊಟ್ಟ ಮೇಲೆ ರೆಸಲ್ಯೂಷನ್ ಮಾಡಬೇಕು, ರೆಸಲ್ಯೂಷನ್ ಆದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಜೊತೆಗೆ ಕಂದಾಯ ಇಲಾಖೆಯಿಂದ ಕೊಡಬೇಕು, ಅದಕ್ಕೆ ಪೇಪರ್ ನೋಟಿಫಿಕೇಶನ್ ಕೊಡಬೇಕು, ಎಲ್ಲ ಪ್ರೊಸೀಜರ್ಸ್ ಅಲ್ಲಿಂದ ಆಗುತ್ತೆ. ಆ ಕೆಲಸನ ಮಾಡೋಣ ಅಂತ ಹೇಳ್ತಾ ಜೊತೆಗೆ ನಮ್ಮ ಆನಂದ ಪಾಪ ನಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಆ ಮಾತು ಹೇಳ್ತಾರೆ, ನಮ್ಮ ಸಮಾಜಕ್ಕೂ ಕೂಡ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ. ಖಂಡಿತವಾಗ್ಲು ಆ ಜನಾಂಗ ನೋಡಿ ನಾನು ಅಭಿವೃದ್ಧಿ ಮಾಡಲ್ಲ, ಎಲ್ಲ ಜನಾಂಗದವರು. ಈಗ ನೋಡಿ ಚಕ್ರಾಮ ಇರೋದು ಅದೇನು ವೇದಾವತಿ ನದಿಯಲ್ಲಿ ಚಕ್ರಾಮ ಇರ್ತಕ್ಕಂಥದ್ದು, ಜಮೀನು ಇರ್ತಕ್ಕಂಥದ್ದು ಯಾರು ಜಾಸ್ತಿ ಜನಾಂಗದವರು ಸಮಾಜದ ಕೇಶವರು, ಬೇರೆ ಬೇರೆ ಜನಾಂಗದವರು, ಎಲ್ಲ ಕೆಲವು ಜನಾಂಗ ಇಲ್ಲ. ಆದರೆ ವ್ಯವಸ್ಥೆನಲ್ಲಿ ಯಾರಿಗೆ ಬೇಕು. ಈಗ ನಾನಾಗಲೇ ನನ್ನ ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ 2013ರಲ್ಲಿ ಆ ಗಡಿ ಭಾಗದಲ್ಲಿ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ನನ್ನ ಮತಗಳನ್ನ ನೋಡಲ್ಲ, ಬೇರೆ ಬೇರೆ ವ್ಯವಸ್ಥೆನ ನೋಡಲ್ಲ, ವಿರೋಧ ಪಕ್ಷಗಳನ್ನ ಭಾವಿಸಲ್ಲ, ಎಲ್ಲರೂ ಕೂಡ ಸಮಾನತೆ. ಚುನಾವಣೆ ಸಂದರ್ಭದಲ್ಲಿ ನಮಗೆ ಯಾರು ಮತಗಳನ್ನು ಕೊಡ್ತಾರೆ ಯಾರು ಕೊಡಲ್ಲ ಅನ್ನೋದಕ್ಕಿಂತ ಯಾಕೆ ಅವಶ್ಯಕತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀತದೆ, ಪಕ್ಷಗಳು ಇರ್ತದೆ, ಆಗಿನ ಸಂದರ್ಭದಲ್ಲಿ ಮತದಾರರು ಏನೋ ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಾವು ಜನಪ್ರತಿನಿಧಿಗಳಾದಂಥವ್ರು ನನ್ನನ್ನು ಸೇರಿ ನಮ್ಮೆಲ್ಲ ಕೌನ್ಸಿಲರ್ಗಳಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಎಲ್ಲರೂ ಹೇಳೋದಷ್ಟೇ. ಯಾಕಂದ್ರೆ ಚುನಾವಣೆ ದೃಷ್ಟಿ ಅಷ್ಟೇ ಮಾಡೋಂಥದ್ದಲ್ಲ, ಜನರಿಗೆ ಏನು ಅವಶ್ಯಕತೆ ಬೇಕು ಅದನ್ನ ಕೊಡಂತ ಕೆಲಸ. ಖಂಡಿತವಾಗ್ಲೂ ಸಮುದಾಯ ಭವನ 25 ಲಕ್ಷ ಇರ್ಬೋದು, ಬೇರೆ ಸಮುದಾಯ ಭವನ ಕಂಪೇರ್ ಮಾಡಿದ್ರೆ ಸಣ್ಣದಂತ ತಿಳ್ಕೊಂಡು ಭಾವಿಸಿ ನಮ್ಮದಕ್ಕೂ ಕೊಡಂತ ಕೇಳಿದ್ದಾರೆ. ಬಟ್ ಅಭಿವೃದ್ಧಿ ಕೆಲಸದಲ್ಲಿ ಈ ತಾಲೂಕಲ್ಲಿ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ, ಏನೇನು ಸಂಪನ್ಮೂಲಗಳಿದ್ದಾವೆ ಅದನ್ನ ಕೊಡಂತ ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನದಾಗಿ ಸಮುದಾಯ ಭವನ ಕೊಡಲಿಕ್ಕೆ ಸರ್ಕಲ್ ಮಾಡಲಿಕ್ಕೆ ಮಾಡೋಂಥ ಕೆಲಸ ಮಾಡೋಣ. ಅಂದ್ರೆ ಬೇರೆ ಏನಪ್ಪ ಅನ್ಸ್ಕೋದಂದ್ರೆ ಎಲ್ಲ ಸರ್ಕಲ್ ಇದಾವೆ, ಕೆಂಪೇಗೌಡ ಸರ್ಕಲ್ ಯಾಕೆ ಮಾಡಿಲ್ಲ ಅಂದ್ರೆ ಬೇರೆ ರೀತಿ ನೆಗೆಟಿವ್ ಆಗಿ ಹೋಗ್ಬಾರ್ದು. ಯಾಕಂದ್ರೆ ವ್ಯವಸ್ಥೆ ಇಷ್ಟೇ. ಯಾಕಂದ್ರೆ ನೀವು ಅದಕ್ಕೆ ಗೊತ್ತಿಲ್ಲ, ಬಹುಶಃ ನಗರ ಪ್ರದೇಶದಲ್ಲಿ ಜನಾಂಗ ಕಡಿಮೆ ಇರ್ಬೋದು ಅಥವಾ ಏನಿರಲಿ, ಆದ್ರೆ ಅವಾಗಿಂದ ಯಾಕೆ ಸೀನಿಯರಿಟಿ ಇದೆ ನೋಡಿ, ಎಲ್ಲ ವಾಸವಿ ಸರ್ಕಲ್ ಆಯ್ತು, ಆಮೇಲೆ ಸಣ್ಣ ಸಣ್ಣ ಜನಾಂಗದವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆಗಿರೋದ್ರಿಂದ ಬೇರೆ ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ಇದು ನಿರಂತರವಾಗಿ, ಯಾಕಂದ್ರೆ ಪಕ್ಷಾಪರ ಭಾಗ ಇರಲಿ
ಯಾವುದೇ ಇಲ್ಲಿ ಪರಶುರಾಮಪುರ ಭಾಗದಲ್ಲಿ ನಾನು ಈಗಾಗಲೇ ಮಾತು ಕೊಟ್ಟಿದ್ದೀನಿ. ನಮ್ಮ ಕೇಶವ್ ಅವರು ಹೇಳ್ತಾ ಇದ್ದರು, ಬಹುಶಃ ನಾನಾದರೂ ಹೇಳ್ತೀನಿ, ಖಂಡಿತವಾಗಿ ಇವಾಗೂ ಹೇಳ್ತೀನಿ. ನಾನೇನು ಹೇಳಿದ್ದೀನಿ, ಗೋಸಿಕೆಲ್ಲ ಫಸ್ಟ್ ಹೇಳಿದೆ, ಆಮೇಲೆ ಪರಶುರಾಮಪುರದಲ್ಲಿ ಹೇಳಿದ್ದೀನಿ. ನಮ್ಮ ಸರ್ಕಾರ ಬಂತು ಈ ಬಾರಿ ಪರಶುರಾಮಪುರ ತಾಲೂಕು ಆಗಿದಂದ್ರೆ ನಾನು ಮುಂದೆ ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ಹೇಳಿದೆ. ಈ ಮಾತನ್ನ ವಿಧಾನಸೌಧದಲ್ಲಿ ಕೂಡ ಹೇಳ್ತೀನಿ. ಹಾಗಾಗಿ ಬಹುಶಃ ಯಾರಾದ್ರೂ ಕಾಯ್ತಾ ಇರ್ತೀನಿ, ನಾನು ಆಗಿಲ್ಲ ಅಂದ್ರೆ ನಾನು ಬರೋದಿಲ್ಲ, ನಿಲ್ಲೋದು ಇಲ್ಲ ಚುನಾವಣೆಗೆ, ಆಯ್ತಾ? ಆದ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ಪ್ರದೇಶಕ್ಕೆ ಯಾವುದಕ್ಕೆ ನ್ಯಾಯ ಸಲ್ಲಿಸಬೇಕು ಅದನ್ನ ನಾನು ಕೊಡ್ತಿದ್ದೀವನ್ನ ಯಾವುದೇ ರೀತಿಯಾದ ಬೇರೆ ದೃಷ್ಟಿಗಳು, ಬೇರೆ ಬೇರೆ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಮಾಡೋಂಥ ಕೆಲಸ ನಾನು ಮಾಡ್ತಾರಂತ ನಾನು ಹೇಳಲ್ಲ, ಆದ್ರೆ ನಾನಂತೂ ಮಾಡೋದಿಲ್ಲ. ಹಾಗಾಗಿ ಅವರ ಒಂದು ಚುನಾವಣೆ ದೃಷ್ಟಿ ಅಷ್ಟೇ ಅಲ್ಲ, ನಮ್ಮ ಚುನಾವಣೆ, ನಮ್ಮ ಕಾಲಾವಧಿ, ನನಗೇನು ಟೈಮ್ ಕೊಟ್ಟಿದ್ದಾರೆ ಅದರಲ್ಲಿ ಏನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಗಳಿಗೆ ನಾನು ನ್ಯಾಯ ಒದಗಿಸ್ಬೇಕು ಅದನ್ನು ಖಂಡಿತವಾಗಿ ಮಾಡ್ತೀನಿ. ಇವಾಗ ನಿಂತ್ಕೊಂಡಿರ್ಬೋದು, ಇವತ್ತು ಜಯಂತಿಗೆ ಚಿತ್ರದುರ್ಗ ಡಿಸಿಆರ್ಸಲ್ಲಿ ಇದ್ರ ಪ್ರಕಾರ ಇನ್ವಿಟೇಷನ್ ನಾನು ಉದ್ಘಾಟನೆ, ಆದರೆ ನನಗೆ ಯಾಕಂದ್ರೆ ನಾನು ಒಬ್ಬ, ಆದರೆ ನನ್ನ ಆದ್ಯತೆ ನನ್ನ ಕ್ಷೇತ್ರ ಅಧ್ಯಕ್ಷ ಆಗಿದ್ದೀನಿ, ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಉದ್ಘಾಟನೆ ಮಾಡಿರ್ಬೋದು. ಆದ್ರೆ ನನ್ನ ಯಾವತ್ತೂ ದೃಷ್ಟಿ ನನಗೆ ಯಾರು ಅವಕಾಶ ಕೊಟ್ಟಿದ್ದಾರೆ, ನನಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ ಚಳ್ಳಕೆರೆ ತಾಲೂಕು, ಆಮೇಲೆ ಜಿಲ್ಲೆಯಲ್ಲಿ ಒಂದು ಸ್ಥಾನಮಾನ ಸಿಗ್ಬೋದು, ಜಿಲ್ಲೆ ಸ್ಥಾನಮಾನ ಸಿಕ್ಕಿದಾಗ ಅದಕ್ಕೆ ನ್ಯಾಯ ಒದಗಿಸ್ಬೇಕು, ಆ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಇಲ್ಲಿ ಸೇರಿ ಎಲ್ಲ ಪಕ್ಷಾತೀತವಾಗಿ ಬಂದು ಇವೆಲ್ಲ ಇಲ್ಲಿ ನಾಡ ಪ್ರಭು ಕೆಂಪೇಗೌಡರ ಒಂದು ಜಯಂತಿಯನ್ನೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಿದ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ, ಜೊತೆಗೆ ನಮ್ಮ ಈ ಒಂದು ಸಂದರ್ಭದಲ್ಲಿ ಇವೆಲ್ಲ ಬಂತು. ಈಗ ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಸರ್ಕಾರ ಮುಂದಿನ ವರ್ಷ ಮಾತೃ ಪ್ರಭಾ ಏನಪ್ಪ ಈ ತಾಲೂಕು ಮಾಡೋದು, ಪ್ರೊಸೆಸ್ ಮಾಡೋದು ಸದ್ದಾಗಿ ಹೇಳಿ ನೋಡೋಣ. ಇದು ಅನುದಾನ ಕೊಡುವಂತ ಕೆಲಸ ಸೈತಂತೆ ಇದೆಯಲ್ಲ, ಮಾಡುವಂತ ಕೆಲಸ ಮಾಡೋಣ. ನೀವೆಲ್ಲರೂ ಈ ಸಂದರ್ಭದಲ್ಲಿ ಬಂದಂತ ಎಲ್ಲರೂ ಇನ್ನೊಮ್ಮೆ ಶುಭಾಶಯಗಳನ್ನು ಕೋರಿ ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಎಷ್ಟೇ ಒತ್ತಡದಲ್ಲಿ ಕೂಡ ಚಳ್ಳಕೆರೆ ತಾಲೂಕು ನಡೆಸುವಂತ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಂತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ತೆಗೆಯೋದಕ್ಕೆ ನಮಗೆ ಸ್ಪಿರಿಟ್ ಬರುತ್ತೆ. ಜೊತೆಗೆ ನಿಮಗೆ ಯಾವ ಮಾಹಿತಿ ಇಷ್ಟ, ಯಾವ ಥರದ ವಿಡಿಯೋ ಇಷ್ಟ ಅನ್ನೋದನ್ನ ನಮಗೆ 9535499247 ಈ ನಂಬರು ಅಥವಾ 7619579103 ಈ ನಂಬರ್ ವಾಟ್ಸಪ್ಗೆ ಇನ್ಫಾರ್ಮೇಷನ್ ಮಾಡಿ. ನೀವು ಇಂಥ ವಿಡಿಯೋ ಬೇಕಂತ ಮಾಡಿದ ಇನ್ಫಾರ್ಮೇಷನ್ನು ಕನಿಷ್ಠ ಒಂದು 20 ಜನ ಅದೇ ಥರದ ವಿಡಿಯೋ ಬೇಕು ಅಂತ ಹೇಳಿದರೆ ಆ ವಿಡಿಯೋ ಮಾಡಿ ಹಾಕ್ತೀವಿ.